ಈ ಬುರುಡೆ ಗ್ಯಾಂಗ್ನ 4 ಎಸ್ಐಟಿ ಈಗ ನೋಟಿಸ್ ಕೊಟ್ಟಿದೆ. ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ನೋಟಿಸ್ ಅನ್ನ ನೀಡಲಾಗಿದೆ. ಮಹೇಶ್ ಶೆಟ್ಟಿ, ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಟಿ ಜಯಂತ್ ಹಾಗೂ ವಿಠಲ್ ಗೌಡ 4 ಕೂಡ ನೋಟಿಸ್ ನೀಡಲಾಗಿದೆ. ಈಗ ಇವತ್ತು ಅಟ್ ಎನಿ ಕಾಸ್ಟ್ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ನೋಟಿಸ್ ಅನ್ನ ಈಗ ನೀಡಲಾಗಿರೋದು. ಬುರುಡೆ ಷಡ್ಯಂತ್ರದ ಹಿಂದೆ ಈಗ ಎಸ್ಐಟಿ ಅಧಿಕಾರಿಗಳು ಬಿದ್ದಿದ್ದಾರೆ. ಅದಕ್ಕೊಂದು ಅಂತ್ಯ ಹಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ತನಿಖೆಗಳು ಎಲ್ಲ ಆಯಾಮದಲ್ಲೂ ಕೂಡ ನಡೀತಾ ಇದೆ. ಅದರ ಭಾಗವಾಗಿ ಈಗ ಇವರನ್ನ ವಿಚಾರಣೆಗೆ ಮತ್ತೆ ಕರೆದಿರೋದು. ಒಂದೊಂದು ರೌಂಡ್ ಈಗಾಗಲೇ ಈ ಹಿಂದೆ ಕರೆದಿದ್ರು, ಮತ್ತೆ ಈಗ ವಿಚಾರಣೆಗೆ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಬೆಳಗ್ಗೆ 10:30ಕ್ಕೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಹಾಜರಾಗಿ ವಿಚಾರಣೆಗೆ ಹಾಜರಾಗದೇ ಇದ್ರೆ ಬಂಧನ ಮಾಡುವಂತ ಎಚ್ಚರಿಕೆಯನ್ನ ಕೂಡ ನೋಟಿಸ್ ಅಲ್ಲಿ ನೀಡಲಾಗಿದೆ ಅನ್ನುವಂತ ಮಾಹಿತಿ ಇದೆ. ಹಳಿಯಾಳದಲ್ಲಿ ಕಬ್ಬು ಬೆಳೆಗಾರರ ಅಹೋರಾತ್ರಿ ಧರಣಿ. ಇಐಡಿ ಪ್ಯಾರಿಸ್ ಸಕ್ಕರೆ ಕಾರ್ಖಾನೆ ಬಾಕಿ ಹಣ ಇನ್ನೂ ಕೂಡ ಕೊಟ್ಟಿಲ್ಲ ಅನ್ನುವಂತ ಕಾರಣಕ್ಕಾಗಿ ಈ ಘಟನೆ ನಡೆದಿರುವುದು. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಕಳೆದ 4 ದಿನದಿಂದಲೂ ಕೂಡ ಅಹೋರಾತ್ರಿ ಧರಣಿಯನ್ನ ರೈತರು ಪಾಪ ನಡೆಸ್ತಾ ಇದ್ದಾರೆ. ಇಐಡಿ ಪ್ಯಾರಿಸ್ ಸಕ್ಕರೆ ಕಾರ್ಖಾನೆಯ ಬಾಕಿ ಹಣವನ್ನ ಇನ್ನೂ ಕೂಡ ಕೊಟ್ಟಿಲ್ಲ, ಬಾಕಿ ಹಣ ಬಂದಿಲ್ಲ, ಬಾಕಿ ಹಣ ಬರೋವರೆಗೂ ಕೂಡ ಅಹೋರಾತ್ರಿ ಧರಣಿ ಮುಂದುವರಿಯುತ್ತೆ ಅನ್ನುವಂಥದ್ದು ರೈತರ ಆಕ್ರೋಶ. ಕಾರ್ಖಾನೆಯ ಹೊರಭಾಗದಲ್ಲಿ ತೂಕ ಯಂತ್ರವನ್ನ ಅಳವಡಿಕೆ ಮಾಡಬೇಕು ಅನ್ನುವಂತ ಪಟ್ಟನ್ನ ಕೂಡ ಹಿಡಿದಿದ್ದಾರೆ ಅಲ್ಲಿರುವಂತಹ ರೈತರು. ಇವತ್ತು ಪ್ರತಿಭಟನೆ ತೀವ್ರಗೊಳ್ಳುತ್ತೆ ಅನ್ನುವಂತ ಸೂಚನೆಯನ್ನ ಕೂಡ ರೈತರು ಕೊಟ್ಟಿದ್ದಾರೆ. ಕಬ್ಬು ಬೆಳೆಗಾರರು ಕೂಡ ಅದೇ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇವತ್ತು ನಮ್ಮ ದೇಶದ ಹೆಮ್ಮೆಯ ಪ್ರತೀಕ, ನಮಗೆ ಜೈ ಜವಾನ್ ಜೈ ಕಿಸಾನ್ ಅನ್ನುವಂತ ಒಂದು ನಮ್ಮ ದೇಶದಲ್ಲಿ ಏನೋ ಒಂದು ಘೋಷಣೆ ಇದೆ. ಆ ಒಂದು ನಮ್ಮ ಎಲ್ಲ ಮಾಜಿ ಸೈನಿಕರು ನಮ್ಮ ಒಂದು ಪ್ರತಿಭಟನೆಗೆ ಬಹಳ ಅತ್ಯಂತ ಉತ್ಸಾಹದಿಂದ ಈ ಒಂದು ನಮ್ಮ ಒಂದು ಏನು ಒಂದು ರೈತರ ಏನೋ ಒಂದು ಬೇಡಿಕೆ ಇದೆ, ಅದು ಅತ್ಯಂತ ಹಳ್ಯಾಳ ಮಾಜಿ ಸೈನಿಕರ ಸಂಘದ ವತಿಯಿಂದ ನಾವೆಲ್ಲರೂ ಇಲ್ಲೇ ರೈತರಿಗೆ ಬಹಳ ದಿನ ಆಗ್ತಿತ್ತು, ದಿನ ಬಂದು ನೋಡ್ಕೊಂಡು ಹೋಗ್ತಿದ್ವು. ಈ ಬುರುಡೆ ಗ್ಯಾಂಗ್ನ 4 ಎಸ್ಐಟಿ ಈಗ ನೋಟಿಸ್ ಕೊಟ್ಟಿದೆ. ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ನೋಟಿಸ್ ಅನ್ನ ನೀಡಲಾಗಿದೆ. ಮಹೇಶ್ ಶೆಟ್ಟಿ, ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಟಿ ಜಯಂತ್ ಹಾಗೂ ವಿಠಲ್ ಗೌಡ 4 ಕೂಡ ನೋಟಿಸ್ ನೀಡಲಾಗಿದೆ. ಈಗ ಇವತ್ತು ಅಟ್ ಎನಿ ಕಾಸ್ಟ್ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ನೋಟಿಸ್ ಅನ್ನ ಈಗ ನೀಡಲಾಗಿರೋದು. ಬುರುಡೆ ಷಡ್ಯಂತ್ರದ ಹಿಂದೆ ಈಗ ಎಸ್ಐಟಿ ಅಧಿಕಾರಿಗಳು ಬಿದ್ದಿದ್ದಾರೆ. ಅದಕ್ಕೊಂದು ಅಂತ್ಯ ಹಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ತನಿಖೆಗಳು ಎಲ್ಲ ಆಯಾಮದಲ್ಲೂ ಕೂಡ ನಡೀತಾ ಇದೆ. ಅದರ ಭಾಗವಾಗಿ ಈಗ ಇವರನ್ನ ವಿಚಾರಣೆಗೆ ಮತ್ತೆ ಕರೆದಿರೋದು. ಒಂದೊಂದು ರೌಂಡ್ ಈಗಾಗಲೇ ಈ ಹಿಂದೆ ಕರೆದಿದ್ರು, ಮತ್ತೆ ಈಗ ವಿಚಾರಣೆಗೆ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಬೆಳಗ್ಗೆ 10:30ಕ್ಕೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಹಾಜರಾಗಿ ವಿಚಾರಣೆಗೆ ಹಾಜರಾಗದೇ ಇದ್ರೆ ಬಂಧನ ಮಾಡುವಂತ ಎಚ್ಚರಿಕೆಯನ್ನ ಕೂಡ ನೋಟಿಸ್ ಅಲ್ಲಿ ನೀಡಲಾಗಿದೆ ಅನ್ನುವಂತ ಮಾಹಿತಿ ಇದೆ. ಹಳಿಯಾಳದಲ್ಲಿ ಕಬ್ಬು ಬೆಳೆಗಾರರ ಅಹೋರಾತ್ರಿ ಧರಣಿ. ಇಐಡಿ ಪ್ಯಾರಿಸ್ ಸಕ್ಕರೆ ಕಾರ್ಖಾನೆ ಬಾಕಿ ಹಣ ಇನ್ನೂ ಕೂಡ ಕೊಟ್ಟಿಲ್ಲ ಅನ್ನುವಂತ ಕಾರಣಕ್ಕಾಗಿ ಈ ಘಟನೆ ನಡೆದಿರುವುದು. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಕಳೆದ 4 ದಿನದಿಂದಲೂ ಕೂಡ ಅಹೋರಾತ್ರಿ ಧರಣಿಯನ್ನ ರೈತರು ಪಾಪ ನಡೆಸ್ತಾ ಇದ್ದಾರೆ. ಇಐಡಿ ಪ್ಯಾರಿಸ್ ಸಕ್ಕರೆ ಕಾರ್ಖಾನೆಯ ಬಾಕಿ ಹಣವನ್ನ ಇನ್ನೂ ಕೂಡ ಕೊಟ್ಟಿಲ್ಲ, ಬಾಕಿ ಹಣ ಬಂದಿಲ್ಲ, ಬಾಕಿ ಹಣ ಬರೋವರೆಗೂ ಕೂಡ ಅಹೋರಾತ್ರಿ ಧರಣಿ ಮುಂದುವರಿಯುತ್ತೆ ಅನ್ನುವಂಥದ್ದು ರೈತರ ಆಕ್ರೋಶ. ಕಾರ್ಖಾನೆಯ ಹೊರಭಾಗದಲ್ಲಿ ತೂಕ ಯಂತ್ರವನ್ನ ಅಳವಡಿಕೆ ಮಾಡಬೇಕು ಅನ್ನುವಂತ ಪಟ್ಟನ್ನ ಕೂಡ ಹಿಡಿದಿದ್ದಾರೆ ಅಲ್ಲಿರುವಂತಹ ರೈತರು. ಇವತ್ತು ಪ್ರತಿಭಟನೆ ತೀವ್ರಗೊಳ್ಳುತ್ತೆ ಅನ್ನುವಂತ ಸೂಚನೆಯನ್ನ ಕೂಡ ರೈತರು ಕೊಟ್ಟಿದ್ದಾರೆ. ಕಬ್ಬು ಬೆಳೆಗಾರರು ಕೂಡ ಅದೇ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇವತ್ತು ನಮ್ಮ ದೇಶದ ಹೆಮ್ಮೆಯ ಪ್ರತೀಕ, ನಮಗೆ ಜೈ ಜವಾನ್ ಜೈ ಕಿಸಾನ್ ಅನ್ನುವಂತ ಒಂದು ನಮ್ಮ ದೇಶದಲ್ಲಿ ಏನೋ ಒಂದು ಘೋಷಣೆ ಇದೆ. ಆ ಒಂದು ನಮ್ಮ ಎಲ್ಲ ಮಾಜಿ ಸೈನಿಕರು ನಮ್ಮ ಒಂದು ಪ್ರತಿಭಟನೆಗೆ ಬಹಳ
ಅತ್ಯಂತ ಉತ್ಸಾಹದಿಂದ ಈ ಒಂದು ನಮ್ಮ ಒಂದು ಏನು ಒಂದು ರೈತರ ಏನೋ ಒಂದು ಬೇಡಿಕೆ ಇದೆ ಅದು ಅತ್ಯಂತ ಹಳ್ಯಾಳ ಮಾಜಿ ಸೈನಿಕರ ಸಂಘದ ವತಿಯಿಂದ ನಾವೆಲ್ಲರೂ ಇಲ್ಲೇ ರೈತರಿಗೆ ಬಹಳ ದಿನ ಆಯ್ತು ದಿನ ಬಂದು ನೋಡ್ಕೊಂಡು ಹೋಗ್ತಿದ್ವಿ. ಈ ಬುರುಡೆ ಗ್ಯಾಂಗ್ನ 4 ಎಸ್ಐಟಿ ಈಗ ನೋಟಿಸ್ ಕೊಟ್ಟಿದೆ. ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ನೋಟಿಸ್ ಅನ್ನ ನೀಡಲಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಟಿ ಜಯಂತ್ ಹಾಗೂ ವಿಠಲ್ ಗೌಡ 4 ಕೂಡ ನೋಟಿಸ್ ನೀಡಲಾಗಿದೆ. ಈಗ ಇವತ್ತು ಅಟ್ ಎನಿ ಕಾಸ್ಟ್ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ನೋಟಿಸ್ ಅನ್ನ ಈಗ ನೀಡಲಾಗಿರೋದು. ಬುರುಡೆ ಷಡ್ಯಂತ್ರದ ಹಿಂದೆ ಈಗ ಎಸ್ಐಟಿ ಅಧಿಕಾರಿಗಳು ಬಿದ್ದಿದ್ದಾರೆ. ಅದಕ್ಕೊಂದು ಅಂತ್ಯ ಹಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ತನಿಖೆಗಳು ಎಲ್ಲ ಆಯಾಮದಲ್ಲೂ ಕೂಡ ನಡೀತಾ ಇದೆ. ಅದರ ಭಾಗವಾಗಿ ಈಗ ಇವರನ್ನ ವಿಚಾರಣೆಗೆ ಮತ್ತೆ ಕರೆದಿರೋದು. ಒಂದೊಂದು ರೌಂಡ್ ಈಗಾಗಲೇ ಈ ಹಿಂದೆ ಕರೆದಿದ್ರು, ಮತ್ತೆ ಈಗ ವಿಚಾರಣೆ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಬೆಳಗ್ಗೆ 10:30ಕ್ಕೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಹಾಜರಾಗಿ ವಿಚಾರಣೆಗೆ ಹಾಜರಾಗದೇ ಇದ್ರೆ ಬಂಧನ ಮಾಡುವಂತ ಎಚ್ಚರಿಕೆಯನ್ನ ಕೂಡ ನೋಟಿಸ್ ಅಲ್ಲಿ ನೀಡಲಾಗಿದೆ ಅನ್ನುವಂತ ಮಾಹಿತಿ ಇದೆ. ಹಳಿಯಾಳದಲ್ಲಿ ಕಬ್ಬು ಬೆಳೆಗಾರರ ಅಹೋರಾತ್ರಿ ಧರಣಿ. ಇಐಡಿ ಪ್ಯಾರಿಸ್ ಸಕ್ಕರೆ ಕಾರ್ಖಾನೆ ಬಾಕಿ ಹಣ ಇನ್ನೂ ಕೂಡ ಕೊಟ್ಟಿಲ್ಲ ಅನ್ನುವಂತ ಕಾರಣಕ್ಕಾಗಿ ಈ ಘಟನೆ ನಡೆದಿರುವುದು. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಕಳೆದ 4 ದಿನದಿಂದಲೂ ಕೂಡ ಅಹೋರಾತ್ರಿ ಧರಣಿಯನ್ನ ರೈತರು ಪಾಪ ನಡೆಸ್ತಾ ಇದ್ದಾರೆ. ಇಐಡಿ ಪ್ಯಾರಿಸ್ ಸಕ್ಕರೆ ಕಾರ್ಖಾನೆಯ ಬಾಕಿ ಹಣವನ್ನ ಇನ್ನೂ ಕೂಡ ಕೊಟ್ಟಿಲ್ಲ, ಬಾಕಿ ಹಣ ಬಂದಿಲ್ಲ, ಬಾಕಿ ಹಣ ಬರೋವರೆಗೂ ಕೂಡ ಅಹೋರಾತ್ರಿ ಧರಣಿ ಮುಂದುವರಿಯುತ್ತೆ ಅನ್ನುವಂಥದ್ದು ರೈತರ ಆಕ್ರೋಶ. ಕಾರ್ಖಾನೆಯ ಹೊರಭಾಗದಲ್ಲಿ ತೂಕ ಯಂತ್ರವನ್ನ ಅಳವಡಿಕೆ ಮಾಡಬೇಕು ಅನ್ನುವಂತ ಪಟ್ಟನ್ನ ಕೂಡ ಹಿಡಿದಿದ್ದಾರೆ ಅಲ್ಲಿರುವಂತಹ ರೈತರು. ಇವತ್ತು ಪ್ರತಿಭಟನೆ ತೀವ್ರಗೊಳ್ಳುತ್ತೆ ಅನ್ನುವಂತ ಸೂಚನೆಯನ್ನ ಕೂಡ ರೈತರು ಕೊಟ್ಟಿದ್ದಾರೆ. ಕಬ್ಬು ಬೆಳೆಗಾರರು ಕೂಡ ಅದೇ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇವತ್ತು ನಮ್ಮ ದೇಶದ ಹೆಮ್ಮೆಯ ಪ್ರತೀಕ, ನಮಗೆ ಜೈ ಜವಾನ್ ಜೈ ಕಿಸಾನ್ ಅನ್ನುವಂತ ಒಂದು ನಮ್ಮ ದೇಶದಲ್ಲಿ ಏನೋ ಒಂದು ಘೋಷಣೆ ಇದೆ. ಆ ಒಂದು ನಮ್ಮ ಎಲ್ಲ ಮಾಜಿ ಸೈನಿಕರು ನಮ್ಮ ಒಂದು ಪ್ರತಿಭಟನೆಗೆ ಬಹಳ ಅತ್ಯಂತ ಉತ್ಸಾಹದಿಂದ ಈ ಒಂದು ನಮ್ಮ ಒಂದು ಏನು ಒಂದು ರೈತರ ಏನೋ ಒಂದು ಬೇಡಿಕೆ ಇದೆ ಅದು ಅತ್ಯಂತ ಹಳ್ಯಾಳ ಮಾಜಿ ಸೈನಿಕರ ಸಂಘದ ವತಿಯಿಂದ ನಾವೆಲ್ಲರೂ ಇಲ್ಲೇ ರೈತರಿಗೆ ಬಹಳ ದಿನ ಆಯ್ತು ದಿನ ಬಂದು ನೋಡ್ಕೊಂಡು ಹೋಗ್ತಿದ್ವಿ. ಮಾಹಿತಿ ಇದೆ. ಇವತ್ತು ನಮ್ಮ ದೇಶದ ಹೆಮ್ಮೆಯ ಪ್ರತೀಕ, ನಮಗೆ ಜೈ ಜವಾನ್ ಜೈ ಕಿಸಾನ್ ಅನ್ನುವಂತ ಒಂದು ನಮ್ಮ ದೇಶದಲ್ಲಿ ಏನೋ ಒಂದು ಘೋಷಣೆ ಇದೆ. ಆ ಒಂದು ನಮ್ಮ ಎಲ್ಲ ಮಾಜಿ ಸೈನಿಕರು ನಮ್ಮ ಒಂದು ಪ್ರತಿಭಟನೆಗೆ ಬಹಳ ಅತ್ಯಂತ ಉತ್ಸಾಹದಿಂದ ಈ ಒಂದು ನಮ್ಮ ಒಂದು ಏನು ಒಂದು ರೈತರ ಏನೋ ಒಂದು ಬೇಡಿಕೆ ಇದೆ ಅದು ಅತ್ಯಂತ ಹಳ್ಯಾಳ ಮಾಜಿ ಸೈನಿಕರ ಸಂಘದ ವತಿಯಿಂದ ನಾವೆಲ್ಲರೂ ಇಲ್ಲೇ ರೈತರಿಗೆ ಬಹಳ ದಿನ ಆಯ್ತು ದಿನ ಬಂದು ನೋಡ್ಕೊಂಡು ಹೋಗ್ತಿದ್ವಿ.